ಕಿಂಗ್ಡಮ್ ವಿಜಯ್ ದೇವರಕೊಂಡ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ. 2 hours 40 minutes ಇರೋ ಈ ಸಿನಿಮಾ ತೆಲುಗು, ತಮಿಳ್, ಹಿಂದಿನಲ್ಲಿ ಥಿಯೇಟರ್ಸ್ ನಲ್ಲಿ ಬಿಡ್ತಾರೆ. ಅದ್ಯಾಕೋ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತ್ರ OTT ಬಂದಾಗ ಬಿಡ್ತಾರೆ. ಈ ವರ್ಷದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುವಂತ ಸಿನಿಮಾ. ಜರ್ಸಿ ಸಿನಿಮಾದ ಡೈರೆಕ್ಟರ್ ಗೌತಮ್ ಅವರ ಡೈರೆಕ್ಷನ್ ನಲ್ಲಿ, ಜೊತೆಗೆ ಅನಿರುದ್ಧರ ಮ್ಯೂಸಿಕ್ ಜೊತೆ ಮಾಡಿರುವಂತ ಸಿನಿಮಾ. ವಿಜಯ್ ದೇವರಕೊಂಡ ಮತ್ತು ಭಾಗ್ಯಶ್ರೀ ಅವರೇ ಆಕ್ಟಿಂಗ್ ಮಾಡಿರುವಂತ ಸಿನಿಮಾ. ಈ ಸಿನಿಮಾ ನೋಡಿ ನನಗನ್ಸಿದ್ದು, ಫಸ್ಟ್ ಹಾಫ್ ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ 40 minutes ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ವಿಲನ್ ಪರ್ಪಸ್ ಆಯ್ತು, ಇನ್ನೇನಿದೆ ಅನ್ನೋ ಅಷ್ಟರಲ್ಲಿ 20 minutes ಆದ್ಮೇಲೆ ಇಂಟರ್ವಲ್ನೇ ಎಕ್ಸಲೆಂಟ್ ಆಗಿ ಮುಗಿಸ್ತಾರೆ. ಓವರ್ ಆಲ್ ಆಗಿ ಹೇಳಿದ್ರೆ ಫಸ್ಟ್ ಹಾಫ್ ತುಂಬಾನೇ ಚೆನ್ನಾಗಿತ್ತು. ಇಂಟರ್ವಲ್ ಮುಗಿದ್ಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಹಳೆ ಸಿನಿಮಾಗಳ ರೀತಿನೇ ಸ್ಟೋರಿ ಹೋಗುತ್ತೆ. ಹೊಸದಾಗಿ ಏನು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಇರೋದಿಲ್ಲ. ಸುತ್ತಿ ಬಳಸಿ ನಾರ್ಮಲ್ ರಿವೆಂಜ್ ಸ್ಟೋರಿನೇ ಆಗೋಗುತ್ತೆ. ಇನ್ನು ಸೆಕೆಂಡ್ ಹಾಫ್ ಪೂರ್ತಿ ನೋಡಾದ್ಮೇಲೆ ಆವರೇಜ್ ಸಿನಿಮಾ ಅನ್ಸುತ್ತೆ. ನೀವೇನಾದ್ರೂ ಈ ಸಿನಿಮಾನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಒನ್ ಟೈಮ್ ವಾಚಬಲ್ ಸಿನಿಮಾ, ಒನ್ ಟೈಮ್ ಹೋಗಿ ನೋಡ್ಬೋದು. ಫಸ್ಟ್ ಹಾಫ್ ತುಂಬಾನೇ ಚೆನ್ನಾಗಿದೆ, ಅದೇ ಸೆಕೆಂಡ್ ಹಾಫ್ ಇಂದ ಸಿನಿಮಾ ಆವರೇಜ್ ಆಗುತ್ತೆ. ನೀವೇನಾದ್ರೂ ವಿಜಯ್ ದೇವರಕೊಂಡ ಅವರ ಫ್ಯಾನ್ಸ್ ಆಗಿದ್ರೆ, ಇಲ್ಲಾಂದ್ರೆ ಆಕ್ಷನ್ ಸಿನಿಮಾಗಳನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಸಿನಿಮಾ ಒನ್ ಟೈಮ್ ನೋಡ್ಬೋದು. ಇನ್ನು ಈ ಸಿನಿಮಾ August 28ಗೆ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗ್ತಿದೆ. ತೆಲುಗು ಜೊತೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಿದೆ. ಇನ್ನು ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.